ಇಟ್ಟುಕೊಂಡು ಎಷ್ಟೊಂದು ಹಸನಾಗಿ ಶೋಭಿಸುತ್ತಿರುವುದು ಈ ವನದೇವತೆ. ಇದನ್ನು ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತ ಅದನ್ನೆಂತ ಚತುರನಿರ್ಬೋದು. ಕಾಲೇಜು ಜೀವನದಲ್ಲಿ ನೋಡಲಾರದ ದೃಶ್ಯವನ್ನೇ ನಾವು ಇವತ್ತು ನೋಡ್ತಾ ಇದ್ದೀವಿ. ಬಾನಲ್ಲು ನೀನೇ ಭೂಮಿಯಲ್ಲೂ ನೀನೇ, ಬಾನಲ್ಲು ನೀನೇ ಭೂಮಿಯಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ, ಬಾನಲ್ಲು ನೀನೇ ಭೂಮಿಯಲ್ಲೂ ನೀನೇ. ಇದ್ಯಾವ ಸಪ್ತ ಹೊರಗಳಲ್ಲಿ ಭೃಂಗಿ ಹಾಡ್ತಾ ಇದೆಯಲ್ಲ, ಭೃಂಗಿಯು ತುಂಬುವರೆದ ನಾರದವು ಅಥವಾ ಸಾಕ್ಷಾತ್ ಶಾರದರಿಯು? ಯಾರಾದರೇನು ಈ ರಾಧೆಯನ್ನು ವಹಿಸಿಕೊಳ್ಳಲೇಬೇಕು. ಇದೇ ತಕ್ಕ ಸಮಯ. ನಾನು ಬಯಸಿದ ಹೆಣ್ಣು ಗಿರಿಜೆ. ಗಿರಿಜಾ, ಯಾರವರು? ನಾನೇ ಧನಿಕರ ಒಡೆಯ ಧನ್ರೋಜ್, ಅರ್ಥಾತ್ ಬಡವರ ಪಕ್ಷದ ರಾಜ್ಯಾಧ್ಯಕ್ಷ. ಹೌದಾ? ಇಲ್ಲಿ ಯಾವ ರೋಡ್ ರಿಪೇರಿ ಮಾಡಿಸ್ಬೇಕಂತ ಬಂದಿದ್ದೀರಾ? ರೋಡ್ ರಿಪೇರಿ ಮಾಡಲು ಬದಲು ಗಿರಿಜಾ ಮನ್ಮಥ ರತಿಯಂತೆ ಮೈ ತುಂಬೆ ನಿಂತಿರುವ ಈ ದಿನ ಮೈಸೂರು ಇರಬೇಕಂತ ಬಂದಿರುವೆ ನಾನು. ಈ ದಿನ ಕೊಲ್ಲಂಬ ಮೇಂಡು ತಾಳಿಯನ್ನು ಕಟ್ಟಿ ಬಾಳೆಂಬ ದೋಣಿ ಸಾಗಿಸಲು ಬಂದಿರುವೆ ನಾನು. ನನ್ನ ತಾಳಿಯ ಬಗ್ಗೆ ಮಾತನಾಡುವ ಹಕ್ಕು ನಿನಗಿಲ್ಲ. ನನ್ನ ಯೋಗಕ್ಷೇಮ ವಿಚಾರಿಸಿಕೊಳ್ಳಲು ನನ್ನ ಮಾವನಿದ್ದಾನೆ. ಹೆಚ್ಚಿಗೆ ಮರು ಮಾತನಾಡದ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಗಿರಿಜಾ, ಹೊರಟು ಹೋಗಲು ಬಂದಿಲ್ಲ. ಮನ್ಮಥ ರತಿಯಂತೆ ಮೈ ತುಂಬೆ ನಿಂತಿರುವ ಈ ದಿನ ಮೈಸೂರು ಹೀರಬೇಕೆಂದು ಬಂದಿರುವೆ ನಾನು. ಜಗ್ನಾಚಾರ ಕೆತ್ತಿದ ಶಿಲೆಯಂತೆ ಕಲಾಕೃತ ತುಂಬಿದ ಮುಜಾಮುಖಿಯಂತೆ ವರ್ಣ ರಂಜಿತವಾಗಿ ನಿಂತಿರುವ ಈ ನಿನ್ನ ಕೈಯನ್ನು ಹಿಡಿಯುವುದೇ ನನ್ನ ಬಲವಾದ ಛಲ. ಇದೇ ಹಠವನ್ನು ನೀನು ಹಿಡಿದದ್ದಾದ್ರೆ ಕ್ಷಣದಲ್ಲಿ ಬೀಳುವುದು ನಿನ್ನ ಘಟ. ಘಟ ಹೋದರಾಟ ಸಾಯ್ತು ನಂಬುದನ್ನ ಮಾತನಿ ಮರೆಯಬೇಡ. ಈ ಅಡುಗೆ ಧನ್ರೋಜ್ ಒಮ್ಮೆ ಹಠ ಹಿಡಿದರೆ ಎಂತ ಕಟ ಸ್ವಲ್ಪ ಬಂದ ಕಚ್ಚಿದರು ಆ ದುಶ್ಯಾಸನ ಸೀರೆ ಸೆಳೆದಂತೆ ಈ ನಿನ್ನ ಸೀರೆ ಸೆಳೆಯಬೇಕಾದಿತ್ತು ಯಾತ್ತರ. ಏನ ಹುಚ್ಚ? ದ್ರೌಪದಿಯ ಸೀರೆ ಸೆಳೆದು ಅವಳ ದೇಹವನ್ನು ಕಣ್ತುಂಬ ನೋಡಬೇಕೆಂದು ಛಲಗೈದ ಆ ದುಶ್ಯಾಸನ ಪದ ಇಳಿಸಲು ಗೋವರ್ಧನ ಗಿರಿಧಾರೆ ಮಧುಸೂದನ ಅಣ್ಣ ಕೃಷ್ಣ ಬಂದು ಅವಳ ಮಾನ ಕಾಪಾಡಿದ. ಅಷ್ಟೇ ಅಲ್ಲ, ಅವಳ ಗಂಡ ಭೀಮನ ಕೈಯಿಂದಲೇ ದುಶ್ಯಾಸನ ದೇಹವನ್ನು ತುಂಡಾಗಿದೆ ಎಂಬುದನ್ನು ಮಾತ್ರ ಮರೆಯಬೇಡ. ಗಂಡನಿಲ್ಲದೆ ಪುಂಡಲಂತೆ ಸುತ್ತ ಕೋಲಿಗೂ ಮತ್ತವನು ಸತ್ತಾಗಿ ಬಿದ್ದರು ಏನೇ ಈ ಪುಂಡ ದಂಡ್ರು ಜೀವಂತವಾಗಿರೋದು ಯಾವನ ಮುಟ್ಟಲೋ ಈ ಕಡಿಯುವುದರ ನಿನ್ನ ಕೈಯನ್ನು. ಇದ್ದಾನಲೇ ಭಂಡ, ನಿಮ್ಮಂಥವರ ಬಿಸಿ ನೆತ್ತರವನ್ನು ಕುಡಿಯಲು ಹೆತ್ತ ಮಗನಂತೆ ವಾಯುಪುತ್ರನಾಗಿ ಜನಿಸಿದ್ದಾನೆ ಸೂರ್ಯವಂಶದ ಕಿಡಿಯಾಗಿ. ಅದನ್ನೆಲ್ಲ ಮರುಕಳಿಸಿದೆ ಮತ್ತೆ ಅರಳಿದ ಪುಷ್ಪಕ್ಕೆ ದುಂಬಿಯಾಗಿ ನೀನು ನನ್ನನ್ನು ಮುಟ್ಟಲು ಬಂದಿದ್ದೆ. ಆದರೆ ಹರಿದು ತಿನ್ನುತ್ತಾರೆ ಸಮಾಜದ ವೀರ ಗರತೀರು. ಸಮಾಜ ಹೊತ್ತು ಸಮಾಜ ಗಿರ್ಜಾದ ಹೊತ್ತು ಸಮಾಜ ಈಗಿನ ಸಮಾಜದಲ್ಲಿ ಎಂದಿದ್ದ ಗರ್ಜನ ಗೊತ್ತೇ. ಗಂಡನ ದೇವನೊಂದು ನಂಬಿ ಪಾದ ಪೂಜೆಯನ್ನು ಮಾಡಿ ಶಂಭೋಲಿಂಗ ದರ್ಶನಕ್ಕೆ ಹೋಗಿ ಬರ್ತೇನೆ ಅಂತ ಮನೆಯಲ್ಲಿ ಸುಳ್ಳು ಹೇಳಿ ಮತ್ತೊಬ್ಬನಿಗೆ ಬೆತ್ತ ಬರುವ ಹಾದರದ ಹೆಣ್ಣುಗಳಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅರ್ಥವಿಲ್ಲದ ಸಮಾಜದಲ್ಲಿ ವ್ಯರ್ಥ ಹಾಳಾಗುತ್ತದೆ ಎಂದು ಗಂಡನಿಗೆ ನರ್ತವ್ಯ ಮಾಡಿ ಕೀರ್ತಿವಂತಲಾಗಬೇಕೆಂದ ಮಾಯಾಜಾರಕ್ಕೆ ಬಿದ್ದು ಬರುವ ಹಾದರದ ಹೆಣ್ಣುಗಳಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನಾನೊಬ್ಬ ದೇಶ ಭಕ್ತರು ಎಂದು ಹೇಳಿ 20 ಹಸುಳೆಯಂತೆ ತನ್ನ ಕಾಮದ ರತಿಕಿಗೆ ಆಟ ಬರುವ ಮಾಟಗಾರದ ಹೆಣ್ಣುಗಳಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ.
ಬಾವಿಗೆ ನೀರಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಅದೇ ಬಾವಿಯ ಮೇಲೆ ತನ್ನ ತುಂಬಿದ ಕೊಡವನ್ನು ಇಟ್ಟು ಮತ್ತೊಬ್ಬನಿಂದ ಸರಸಾಡಿ ಬರುವ ಹಾದರದ ಹೆಣ್ಣುಗಳಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಡಾಕ್ಟರ್ನಲ್ಲಿ ಹೋಗಿ ಬೆಟ್ಟದ ಮೇಲೆ ಬಿದ್ದ ಬರುವ ಹಾದರದ ಹೆಣ್ಣುಗಳಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಕಾಲೇಜಿಗೆ ಹೋಗಿ ಬರ್ತೇನಂತ ಮನೆಯಲ್ಲಿ ತಂದೆ ತಾಯಿಗೆ ಹೇಳಿ ಅದೇ ಕಾಲೇಜಿನ ಹುಡುಗನ ಕೂಡ ಹೋಗಿ ಬೆದ್ದ ಬರುವ ಹಾದರದ ಹೆಣ್ಣುಗಳಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಯಾವಾಗ ಎದ್ದು ಬಂದು ಇದಿ ಒಯ್ತಾರೆ ಈ ನಿನ್ನ ಗರ್ತಿ ಕುಲದವರು. ರಣ ಹೇಳಿ ಈ ನಾಡಿನಲ್ಲಿ ಹುಟ್ಟಿದ ಗರ್ತಿಯರನ್ನು ಹೇಳಿಸಿ ಮಾತನಾಡುತ್ತಿರುವ ನೀನಪ್ಪ ಮನುಷ್ಯತ್ವವನ್ನೇ ಗೊತ್ತಿಲ್ಲದ ಕೊನೆಗೆಟ್ಟ ರಾಕ್ಷಸ. ರಾಕ್ಷಸರ ಗಿರ್ಜಾ ನಿನ್ನನ್ನು ಹಂಬಲಿಸಲು ಬಂದ ಶೂರ ರಾಜ. ಮುಚ್ಚಬಾಯಿ ರಣ ಹೇಳಿಯೇ ಆ ಶುಂಭಾಶೂರನೆಂಬ ರಾಜ ಶ್ರೀದೇವಿನ ಮುಟ್ಟಲು ಹೋಗಿ ಅವನ ಸೈನ್ಯವನ್ನೇ ಕಳೆದುಕೊಂಡ. ಅಷ್ಟೇ ಅಲ್ಲ ಅವನ ತಂಬ ನಿಶುಂಭರನ್ನೇ ಕಳೆದುಕೊಂಡು ಹಲವಾರು ರಕ್ಕಸರು ಬಲಿಯಾಗಿ ಹೋದ್ರು ಆ ತಾಯಿ ಶ್ರೀದೇವಿ ಕೈಯಲ್ಲಿ. ಪ್ರಾಣ ಹೋದರು ಅವರ ಮುಡಿಗೆ ಕೈ ಹಾಕಿ ಮಿಣನಾಗನಾದ ನನ್ನ ರಾಜ. ಅಂತ ರಾಜರ ರಕ್ತಕ್ಕಾಗಿ ಕಾತರಿಸಿ ಕುಳಿತುಕೊಂಡಿರೋಳು ಜಗದ್ರಕ್ಷಕ್ಕೆ ಹೆಣ್ಣು. ಅಂತ ಹೆಣ್ಣುಗಳೇ ತನ್ನ ತ್ರಿಭುಜದ ವೀರ ಭೀಮ ಮಹಿಷಾಸುರ ಅಂತ ಆರ್ಭಟಕ್ಕೆ ಹೆದರಿ ಹಕ್ಕಿಯಾಗಿ ಪ್ರಾಣ ಕಳೆದುಕೊಂಡು ಅದ ಯುದ್ಧದಲ್ಲಿ ಮತ್ತೆ ಮೆತ್ತಗಾಗಿ ಹೇಳಿ ಕುಯ್ಕೊಂಡ್ರು ಹೇಳಿ ವಿಷ್ಣುನನ್ನು. ಕಷ್ಟಕ್ಕೆ ಹೆಗಲು ಕೊಟ್ಟು ದುಷ್ಟರನ್ನು ದಪನ ಮಾಡಲು ಪುನಃ ಪುನಃ ಅವತರಿಸಿ ಬರುತ್ತಾನೆ ಆ ವಿಷ್ಣು. ಆದ್ರೆ ಆ ಮಹೇಶನ ಮದ ಇಳಿಸದಲೇ ಯಾರನ್ನು ಕೂಗದೆ ಯಾರನ್ನು ಕೇಳದೆ ಅವನ ಬಿಸಿ ರಕ್ತಕ್ಕಾಗಿ ಕಾತರಿಸಿ ಕುಳಿತುಕೊಂಡು ಅವನ ಹೊಟ್ಟೆ ಹರಿದು ಸಿಕ್ಕ ಹಾಗೆ ರಕ್ತ ಕುಡಿದಳು ಆ ಮಹಿಷಾಸುರ ಮರ್ದನಿ. ಅವನು ಹೋಗಲಿ ಈ ಶೂರನ ತೆಗಲಿ ನೀನಾಗು ಬಾರೆ ನನ್ನ ರತ್ನವಾಗಿ. ನೋಡಿ ಗಿರ್ಜಾ ಬಂಗಾರದ ತೂಗುಯಲ್ಲಿ ತೂಗಿಸಿಕೊಳ್ಳಬೇಕಾದ ನೀನು ಕರಿ ಕಟ್ಟಿಗೆ ನಿಟ್ಟಿನ ಕುಳಿತು ನಿನ್ನ ಬಾಳ ಬಿಡೋನು ಹಾಳ ಮಾಡಿಕೊಳ್ಳಬೇಡ. ಬೇಗ ಹತ್ತು ಬಾಯಿ ನನ್ನ ಬಂಗಾರದ ಮಂಚವನ್ನು. ಒಲ್ಲದ ಹೆಣ್ಣಿಗೆ ಒತ್ತಾಯ ಮಾಡಿ ತೋರಿಸುವ ನಿನ್ನ ಬಂಗಾರದ ಮಂಚ ನನ್ನ ಹೊರಗು ಚಪ್ಪಲಿಗೆ ಸಮಾನ. ಚೀರಾಡಬೇಡ ಧಣಿ. ನಿನ್ನ ಬಂಗಾರದ ಮಂಚದ ಕಾಲಿಗೆ ಗಿತ್ತಲು ಮಿಗಿಲಾಗಿದ್ದಾರೆ ನನ್ನ 4 ಜನ ಮಾವಂದಿರು. ಅದನ್ನು ತಿಳಿದ ನೀನೇನಾದರೂ ನನ್ನನ್ನು ಮುಟ್ಟಲು ಬದ್ಧತೆ ಆದರೆ ನಿನ್ನ ಕಾಲನ್ನು ಕಳೆಯಲು ಸಿದ್ಧಳಾಗುತ್ತಾಳೆ ಈ ಗಿರಿಜಾ. ಮಾರಲೇ ಗಂಡಸಾಗಿ ಮುಂದಕ್ಕೆ. ನನ್ನ ಗಂಡಸ್ಥನಿಗೆ ಸವಾಲ್ ಹಾಕಿದೆ ಹೆಣ್ಣೆ. ಆ ಗಂಡಸ್ಥನಿಗೆ ಸವಾಲ್ ಹಾಕಿದಾಗ ಆ ಜಗದ ರುಂಡವು ತನ್ನ ತಂದೆ ತೊಳೆ ಮೇಲೆ ಬಿದ್ದು ಪಾನ ಹೋಗಿದೆವು ತಂದೆ ಮಗನ ರುಂಡ. ಅದಕ್ಕೆ ಈ ಗಂಡರಿಗೂ ಈ ನಿನ್ನನ್ನು ಕೆಡಿಸುವುದೇ ನನ್ನ ಬಲವಾದ ಛಲ. ಬಿಟ್ಟು ಬಿಡ್ತೇನೆ ಆದ್ರೆ ನಾ ಹೇಳಿದಂತೆ ನಡೆದಿದ್ದಾರೆ ಬಿಟ್ಟು ಬಿಡ್ತೇನೆ. ಹಾಡಿ ಕುಣಿ ನೆಲಿಯು ಹಾಡ್ಬೇಕಾ? ಹಾಡಲೇಬೇಕು. ಬಿಟ್ಟು ಬಿಡ್ತೇನೆ. ಆಯ್ತು. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಮ್ಯಾಡ್ ಈಸ್ ಪ್ರಪೋಸ್ ಬಟ್ ಗಾಡ್ ಈಸ್ ಪ್ರಪೋಸ್ ಕಡಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಕಡಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಕಡಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಬೇಲೂರ ಬಾಲೆಯಂತೆ ನೀ ನಡೆದು ಬರುವಾಗ ಬೇಲೂರ ಬಾಲೆಯಂತೆ ನೀ ನಡೆದು ಬರುವಾಗ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಮ್ಯಾಡ್ ಈಸ್ ಪ್ರಪೋಸ್ ಬಟ್ ಗಾಡ್ ಈಸ್ ಪ್ರಪೋಸ್ ಕಡಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ನಿಮ್ಮ ಆಸೆ ಅಂತ ಆಯ್ತಲ್ಲ. ಎಲ್ಲೋ ಗಿರ್ಜಾ, ಶಿವನ ಮೂರನೇ ಕಣ್ಣನ್ನು ಬಿಟ್ಟರೆ ಪ್ರಪಂಚವಾಗುವುದು ಪ್ರಯಾಗುವುದು ಈ ಭೂಮಿ. ಶಿವನ ಬಾಣ ಎತ್ತಿದರೆ ಒಮ್ಮೆ ಹೂಗೊಳಿಸಿ ಬಾಣ ಬಿಟ್ಟರೆ ಭೂಮಿಗೆ ಬೀಳುವುದು ನೀರು. ಅದರಂತೆ ಎಂದು ಈ ಊರಿನಲ್ಲಿ ನಾವು ಕಣ್ಣಿಟ್ಟ ಗಿರ್ಜಾ, ಅಂದೇ ಬಿದ್ದಿತ್ತು ನಿನ್ನ ಮೇಲೆ ನನ್ನ ಕಣ್ಣು. ಹಸಿದ ಹುಲಿ ಜಿಂಕೆಗೆ ಹೊಂಚು ಹಾಕಿದಂತೆ ನಾನು ನಿನಗೆ ಹೊಂಚು ಹಾಕಿದೆ. ನೀನು ಹೂವಾಗಿ ಒಳದೆ, ನಾನು ದುಂಬಿಯಾಗಿ ನಿನ್ನನ್ನು ಚುಚ್ಚಿದೆ. ಗಿರ್ಜಾ, ಬೇಟೆಗಾರನ ಮುಂದೆ ಒಂದು ಬೇಟೆ ಸಿಕ್ಕರೆ ಆ ಬೇಟೆಗಾರ ಬೇಟೆ ಆಡುವುದು ಬಿಡುವನೆ. ಗಿರ್ಜಾ, ಚಂದ್ರಾಮನಂತ ಹೆಣ್ಣು ನನ್ನ ಕೈಯಲ್ಲಿ ಸಿಕ್ಕಿದೆ ಅಂದ ಮೇಲೆ ನಿನ್ನನ್ನು ಬಿಡುವಲು ಸಾಧ್ಯವೇ ಇಲ್ಲ. ಮೊದಲ ಕೈ ಬಿಡು ನನ್ನ ಗಿರ್ಜೆ ಹೆಣ್ಣು. ನನ್ನೆಯ ಪ್ರೇಮ ಸಮರದಲ್ಲಿ ಬಂದ ನೀನವಳು ನಿಮ್ಮಂತ ಸೊಕ್ಕೇರಿದ ಶ್ರೀಮಂತರ ಪಕ್ಕೆಲುಬು ಮುರಿದು ಪಕ್ಕ ಬಲಿತ ನಾರಿಯರ ರಕ್ತ ಸದಾ ನಿಂತ ನಿನ್ನ ಪಾಲನೆ ಯಮ ಧರ್ಮ. ಹೊಟ್ಟಿಗೆ ತಿನ್ನಲಿಕ್ಕೆ ತಿತ್ತು ಕೂಲಿ ಗತಿ ಇಲ್ಲದೆ ಬೀದಿಯಲ್ಲಿ ತಿರುಗುವ ನಾಯೇ ಕಳ್ಳ ನರಿಯೇ. ನರಿಯಲೇ ಮಳ್ಳ ಕುರಿಯೇ, ನಿಮ್ಮಂತ ಶೂರ ಸರ್ದಾರ ಕೊಬ್ಬಿದ ಸಿರ ಹರಿದು
ನರಿ ನಾಯಿಗಳಿಗೆ ಪಂಚಾಮೃತವಾಗಿ ನಿಮ್ಮ ಮಾಂಸ ಪಿಂಡವನ್ನು ನೈವೇದ್ಯದಲ್ಲಿ ಹಟ್ಟ ತೊಟ್ಟ ಬಂದಿರುವ ಸಿಂಹದ ಮರಿ. ಶಿವನ ಮರಿ. ಮಿಸ್ಟರ್ ಶಂಕರ್, ನನ್ನ ಸಹಾಯದಿಂದ ಓದು ಕಟ್ಟನಿಗೆ ಇದು ಹಠ ಸರಿಯಲ್ಲ. ಬಂದ ದಾರಿಗೆ ಸುಮ್ಮನೆ ಸುಂಕವಿಲ್ಲಂತೆ ಇವಳನ್ನು ಬಿಟ್ಟು ತೊಲಗಾಚೆ. ಇಲ್ಲದಿದ್ರೆ ಕೈ ನಾಗನಾಗಿ ನಿನ್ನ ಕಚ್ಚಬೇಕಾದಿತ್ತು ಯಾಚಾರ. ಆ ನಿನ್ನ ಕೈನಾಗರ ಹಲ್ಲು ಕೆತ್ತು ಬುಡ ಸಮೇತ ಆಟ ಆಡಿಸುವ ಹಾವಡಿಗೆ ನಾನಿದ್ದೇನೆ ಮಿಸ್ಟರ್ ಧನರಾಜ್. ಹೆಣ್ಣೆಂದರೆ ಜಗದ ಕಣ್ಣೆಂದು ಯೋಚಿಸದೆ ನೀ ಇವಳಿಗೆ ಕೈ ಮಾಡಿರುವ ನಿಮ್ಮಂತವರಿಗೆ ದೇಹವನ್ನೇ ಮುಡುಪಾಗಿಟ್ಟಿದ್ದೇನೆ. ಅಲ್ಲದೆ ನನ್ನ ಹಿಂದಿನ ಘಟನೆ ಒಂದೊಂದು ನೆನಪಾದರೆ ನಿನ್ನ ಘಟ ಉರುಳಿಸಿ ನಿನ್ನ ಬಿಸಿ ರಕ್ತ ಕುಡಿಯಬೇಕು ನಾನು. ಅದೆಲ್ಲ ನನ್ನ ಮನಃಶಾಂತಿ ಸೀಮೆ ಆರು ಮುನ್ನವೇ ನೀನಿಲ್ಲಿಂದ ಕಾಲ್ ತೆಗೆದು ಬಿಡು. ಇರದಿದ್ದರೆ ಹರಕೆಯ ಕೋಣದ ದುರ್ಗಮನಂತೆ ಬಲಿ ಕೊಟ್ಟಂತೆ ನಿನ್ನನ್ನು ಬಲಿ ಕೊಡಬೇಕಾಗಿತ್ತು. ಎತ್ತರ ಯಾಚಾರ. ಮಿಸ್ಟರ್ ಶಂಕರ್, ಹಿಂದೆ ನಿನ್ನ ತಾಯಿ, ನಿನ್ನ ತಂದೆ, ನಿನ್ನ ತಂಗಿ ಯಾರ್ದೋ ಡಕಾಯತರ ಕೈಯಲ್ಲಿ ಸಿಕ್ಕಾಗೋ ಅವರನ್ನು ಪ್ರೀತಿ ಮಾಡಿ ಅವರನ್ನು ಕೆಡಿಸಿ ಗುಂಡವನ್ನು ತೆಗೆದು ಆಕಾಶದತ್ತ ಹಾರಿಸಾಗ ತೋರಿಸಬೇಕಾಗಿತ್ತು ಈ ರೋಷ ವೇಷ. ಧನರಾಜ್ ಧನರಾಜ್ ಧನರಾಜ್, ನನ್ನ ಹಿಂದಿನ ತಾಯಿ ತಂದೆ ಸಾಕು ತಂಗಿ ಸೀತೆರ ನೆನಪು ಮಾಡಿ ಕುಡಿದೆಬಿಯೋ ನನ್ನ ಬಿಸಿ ರಕ್ತವನ್ನು. ಆ ಸ್ಟೇಡಿಯಂ ನರನಾಡಿಯೇ ನನ್ನ ರೋಮ ಸಹಿತ ಚೂರಿಯಾಗಿ ಹಲ್ಲು ಮಸಿದುಕೊಂಡಿದೆ ಆ ವೈರ್ಯ ರೋಂಡ ತೆಗೆಯಲು. ಲೇ ಧನರಾಜ್, ನನ್ನ ತಂದೆ ತಾಯಿ ಸೀತೆಯರ ಶೀಲಕ್ಕೆ ಕಾರಣವಾದ ವ್ಯಕ್ತಿ ಎಂತವನೇ ಎಂಬುದು ಗೊತ್ತಾದರೆ 10 ಸೆಕೆಂಡಿಯಲ್ಲಿ ಆ ವೈರ್ಯ ದೇಹವನ್ನೇ ಬೆಚ್ಚಿ ನುಚ್ಚು ನೂರಾದ ಮಾಂಸ ತುಂಡಿನಲ್ಲಿ ನನ್ನ ಗಂಡುಗಲಿ ತಂದೆ ತಾಯಿ ಸೀತೆಯರ ಸಮಾಧಿಗೆ ನೈವೇದ್ಯ ಹಿಡಿಯದಿದ್ದರೆ ನನ್ನ ಹೆಸರು ಶಂಕರ್ನೆಲ್ಲ ನೆನಪಿರಲಿ. ಇದಕ್ಕೆ ತಕ್ಕರ ಉತ್ತರ ಹುಡುಕೋ ಮುನ್ನವೇ ಓ ನಿನ್ನ ದೇವು ನನ್ನ ಕೈಲಿ ಅಕ್ರಮವಾಗುವುದು ಖಂಡಿತ. ಬುದ್ಧಿ ಶೂನ್ಯವಾಗಿ ಬಗಳಬೇಡಲೇ ನನ್ನ ಮುಂದೆ. ಈ ಶಂಕರ ಯಮ ಕಿಂಕರನಾಗಿ ಅಂಕುಶ ಹಿಡಿದರೆ ಲಂಕಾಧೀಶರ ರಾವಣಂತರು 6 ಕೋಟಿ ಐಶಿಗರು ಬಂದರು. ಅರೇ ನಿಮಿಷ ತಡೆಯದೆ ಶಿರ ಕಳೆದುಕೊಂಡು ಹೋದರು ನನ್ನ ಕೈಯಲ್ಲಿ. ಅದೆಲ್ಲ ಸುಳ್ಳೆಂದರೆ ನೀ ಗಂಡಸಾಗಿದ್ರೆ ಹಿಡಿಯೋ ಮತ್ತೊಮ್ಮೆ ಇವಳ ಕೈ. ಮಿಸ್ಟರ್ ಶಂಕರ್, ಇದೊಂದ್ಸಲ ಹುಲಿಯಾಗಿ ಬಂದು ಇವಳನ್ನು ರಕ್ಷಿಸಿದ್ಯಾ? ಇನ್ನೊಂದ್ಸಲ ನೋಡು, ಇದರ ಕೈ ನಾನು ತೆಗೆದುಕೊಂಡು ಹೋಗದಿದ್ದರೆ ನನ್ನ ಹೆಸರು ತನಿಖೆ ಒಡೆಯ ಧನರಾಜ್ ಎಂದು ನೀ ಕರೆಯಬೇಡ. ಹೋಗಲೇ ಹೋಗು. ನಿನ್ನಂತ ಹೇಳಿಕೆಗೆ ಅವಳು ಸಿಲುಕಿಸಲಿ ಹೋಗ್ಲಿಕ್ಕೆ ನಾನು ಕೈಗೆ ಬೆಳೆ ತೊಟ್ಟಿಲ್ಲ. ಗಿರಿಜಾ, ಏನುದು ನಿನ್ನ ಅವಸ್ಥೆ? ವಾಯು ಹಾರಿಕೆಂದು ಬಂದು ಈ ಕಾಡು ಮೃಗವನ್ನು ಕೈಲಿ ಸಿಕ್ಕೊಂಡ್ಬಿಟ್ಟೆ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡಿದ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ಇರಲಿ ಇರಲಿ, ಅಣ್ಣ ಮನೆಯಲ್ಲಿ ದಾರಿ ನೋಡ್ತಿರ್ಬೇಕು. ನಡೆ ಹೋಗೋಣ. ಅಂದ ಹಾಗೆ ನೀವಿಲ್ಲಿ ನಿನ್ನ ರಕ್ಷಣೆಗೆ ಧಾವಿಸಿ ಬಂದನು ಗಿರಿಜಾ. ಕ್ಲಾಸಿನಲ್ಲಿ ನನಗೆ ಒಂದು ತರನಾಗಿ ಕಾಡಿತು. ಅದಕ್ಕಾಗಿ ನಿನ್ನಲ್ಲಿ ಧಾವಿಸಿ ಓಡಿ ಬಂದೆ. ಹಾಗಾದ್ರೆ ಇಂದೇ ನನ್ನನ್ನು ನಿಮ್ಮ ಸತಿಯನ್ನಾಗಿ ಮಾಡಿಕೊಳ್ಳಿ ಅಂತ ನಿಮ್ಮ ಅಡಿ ಹಿಡಿದು ಎದ್ದೇಳು ಗಿರಿಜಾ. ಅಣ್ಣನಿಗೆ ಈ ಮಾತು ತಿಳಿಸದೆ ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ. ಮಾರುತೇಶ್ವರನ ಸನ್ನಿಧಾನದಲ್ಲಿ ಪ್ರಮಾಣ ಪೂರ್ವಕವಾಗಿ ವಚನ ತೆಗೆದುಕೊಂಡಿದ್ದಾರೆ, ಶಂಕರನೇ ನಿನ್ನ ಪತಿ ಎಂದು. ಸತ್ಯವಾಗಲು ದೇವರಾಣಿಗೂ ಸತ್ಯ. ಹಾಗಾದರೆ ತಾರಕಾಸುರನ ವಧೆಗಾಗಿ ಅಂದು ಗಿರಿಜಾಶಂಕರ್ ಒಂದಾಗಿ ಮದುವೆಯಾದಂತೆ ಇಂದು ಈ ಧನರಾಜ್ ರಾಕ್ಷಸರಂತರ ವಧೆಗಾಗಿ ಈ ಗಿರಿಜಾಶಂಕರನ ಮದುವೆ. ಬಾ ಗಿರಿಜಾ, ಈ ವನದೇವತೆ ಸಾಕ್ಷಿಯಾಗಿ ನನ್ನನ್ನು ಮನಸಾರಿ ಸತಿಯನ್ನಾಗಿ ಸ್ವೀಕರಿಸುತ್ತೇನೆ. ಬಾ, ಪಾರ್ವತಿಯಂತೆ ನೃತ್ಯ ಮಾಡಿ ಹಾಡಿ ನನ್ನ ಮನೆ ತಣಿಸಲು. ಮಹೇಶ್ವರನ ಆಜ್ಞೆ ಮೀರುವುದುಂಟೆ?
ತಜ್ಜುಂ ತಜುಂ ತಡಿಗಿಡ ತಜ್ಜುಂ ತಜುಂ ತಡಿಗಿಡ ತಡಿಗಿಡ ತಜ್ಜುಂ ತಜುಂ ತಗಿಟತ ತಕ್ ತಗ್ನಿ ದುನ್ನ ಕಿಡುದುಂ ತಕ್ ದುನ್ನ ಕಿಡುದುಂ ಕಿಡುದುಂ ತಾ ಧೀಂತ ಗಿಟ ಗಿಡುದು ತಕ್ ತಕ್ ಕೊಡುದು ತಂಗಿಡುದು ತಕ್ಕುದು ತಕ್ ಧೀಂತ ತಕ್ ತಕ್ ಧೀಂತ ತಕ್ ತಂಗ್ ತಂಗುದು ತಂಗ್ ತಂಗುದು ತಂಗ್ ತಂಗುದು ಕೋರಿಕೆ ನೂರು ಮನದಲ್ಲಿ ನಲಿದಾಗಿ ಹೇಳಿದೀಗ ನಿನಸೇ ಪ್ರೀತಿಗೆ ಸ್ವಾಗತ ನಿನ್ನ ಪ್ರೀತಿಯೇ ಶಾಶ್ವತ ಪ್ರೀತಿಯೇ ಶಾಶ್ವತ ನಮ್ಮ ಪ್ರೀತಿಯೇ ಕಾರಣ ಗಿರಿಜಾ, ಇದು ಬರೀ ಗಾಂಧರ್ವ. ಮುಂದೆ ಹನ್ನೆರಡು ಎದುರಿಗೆ ಅಕ್ಷತೆ ಕಾಳನ್ನು ಹಾಕಿ ನಿನ್ನ ಕೋಳಿಗೆ ತಾಳಿ ಕಟ್ಟುವೆ. ನಡೆಯಗ ಮನೆಗೆ ಹೋಗೋಣ. ಬನ್ನಿ ಹೋಗೋಣ.